ರಾಘವಣ್ಣ ಎಂತ ಹೇಳಿ, ರಾಘವಣ್ಣ ತುಂಬಿ ತುಂಬಿ ವರ್ಕ್ ಕೆಲಸ ಅಂತ ಕೊಡ್ತಾರೆ. ಪ್ರಪಂಚದಲ್ಲಿ ಏನಾದ್ರೂ ಇವತ್ತು ಯುದ್ಧಗಳಾಗ್ತಿದ್ರೆ ಅದು ನೀರಿಗೋಸ್ಕರ ಆಗುವಂತ ಅವಕಾಶಗಳಿರ್ತದೆ. ನೀವೆಂತ ಕಾಲ್ ಚೆಪ್ಪಿ ಎಂತದ ಕಾಲ್ ಮೆಟ್ಟಿ ಗಂಟ್ಲು ಒತ್ತಿ ನೀರು ಕುಡಿಸೋದು. ಈ ಚಡ್ಡಿ ಹಾಕಿದವರಿಗೆ ದೊಣ್ಣೆ ಬೀಸುವವರಿಗೆ ನೀರಾವರಿ ಬಗ್ಗೆ ಏನು ತಿಳುವಳಿಕೆ ಇದೆ ಅಂತೇಳಿ ಅವರು ಇದೊಂದು ಅವಕಾಶ, ಇದನ್ನು ಉಪಯೋಗ ಮಾಡಿಕೊಂಡು ಏನಾದ್ರೂ ರಾಜಕೀಯ ಮಾಡುವ ಅನ್ನುವಂತ ಉದ್ದೇಶಕ್ಕೋಸ್ಕರ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಇನ್ನೂ ನೀವು ಕೂಸುದೆಳೆ ಕಾಯ್ದೆ ಹಿಂದೆ ಆಗಿತ್ತು, ಅದೇ ರೀತಿ ಎಣಿಸ್ಕೊಂಡಿರಂತ ಕಾಣುತ್ತೆ. ಆ ಕಾಲಕ್ಕೆ ಬಗ್ಗೋರು ಯಾರಿಲ್ಲ, ನಿಮಗೆ ಹೆದರ್ಕೊಳ್ಳೋರು ಯಾರಿಲ್ಲ, ನಿಮ್ಮ ರೌಡಿ ಸ್ವಾಮಿಗೆ ಯಾರು ಬೆದರಿಲ್ಲ. ಇಲ್ಲಿ ಜನ ರೈತರು ಸಾಯ್ತಾ ಇದ್ದಾರೆ ನೀರಿಲ್ದೆ. ನೀವು ರೈತರನ್ನ ಕಾಲ್ ಮುರಿತೀರಾ ಅಥವಾ ಗೋಪಾಲ್ ಪೂಜಾರ ಕಾಲ್ ಮುರಿತೀರಾ? ಯಾರು ಕಾಲ್ ಮುರಿತಾರೆ ಸಾರ್ವಜನಿಕ ಹೇಳ್ಬೇಕಲ್ಲ. ಎಲ್ಲ ಒಂದ್ ಕಡೆ ಧಮಕಿ ಕೊಡೋ ಕೆಲಸ ಮಾಡಿದ್ರೆ ಹೆದರ್ಕೊಳ್ಳೋ ಜನ ಯಾರಿಲ್ಲ ಇಲ್ಲಿ. ನಾವು ರೈತರ ಪರ ನಮ್ಮ ಜೀವ ಇರುವವರೆಗೆ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತೇವೆ. ನೀರಿಗಾಗಿ ನಮ್ಮ ನಡಿಗೆ ಈ ಒಂದು ದೇವೋತ್ಸವನ್ನ ಇಟ್ಟುಕೊಂಡು ಮಾಡಿರುವಂತಹ ಪಾದಯಾತ್ರೆಯಲ್ಲಿ ತಾವುಗಳು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದೀರಿ. ತಮ್ಮ ಮನೆ ಬಾಗಿಲಿಗೆ ನೀರು ಬರುವಂತಾಗಲಿ, ಕೃಷಿ ಭೂಮಿಗಳು ಹಸಿರಾಗಲಿ ಎಂದು ಈ ಒಂದು ದೀಪವನ್ನ ಬೆಳಗಿಸುವುದರ ಮೂಲಕ ರಾಜ್ಯ ಸರ್ಕಾರದ ಮಾಜಿ ಸಚಿವರಾದ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರು ದೀಪ ಬೆಳಗಿಸುವುದರ ಮೂಲಕ ಈ ಒಂದು ಬಹಿರಂಗ ಸಭೆಯನ್ನ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುವವರಿದ್ದಾರೆ. ಅವರಿಗೆ ಬಹಳಷ್ಟು ಬಿಸಿಲು, ಒಂದು ರೀತಿಯಲ್ಲಿ ನೀರಿನ ಹಾಹಾಕಾರ ನಮ್ಮ ಎದುರುಗಡೆ ಎದ್ದು ಬರುವಂತ ಸಮಯದಲ್ಲಿ ವಾರಾಯಿಯನ್ನು ಉಳಿಸಿ ಅನ್ನುವಂತ ರೀತಿಯ ಒಂದು ಆಂದೋಲನಕ್ಕೆ ಚಾಲನೆ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಗೋಪಾಲ್ ಪೂಜಾರಿ ಅವರ ಮುಂದಾಳತ್ವದಲ್ಲಿ ಎಲ್ಲ ರೈತ ಸಂಘದವರು, ಈ ಭಾಗದ ಎಲ್ಲ ಮುಖಂಡರುಗಳು ಕೂಡ ಒಟ್ಟಾಗಿ ಸೇರಿಕೊಂಡು ಈ ಒಂದು ಅರ್ಥಪೂರ್ಣವಾದಂತ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಮುಂದಕ್ಕೆ ಪ್ರಪಂಚದಲ್ಲಿ ಏನಾದ್ರೂ ಇವತ್ತು ಯುದ್ಧಗಳಾಗ್ತಿದ್ರೆ ಅದು ನೀರಿಗೋಸ್ಕರ ಆಗುವಂತ ಅವಕಾಶಗಳಿರ್ತದೆ. ಭಗವಂತ ನಮ್ಗೆಲ್ರಿಗೂ ಕೂಡ ಶುದ್ಧವಾದಂತ ನೀರು ಕೊಟ್ಟಿದ್ದಾರೆ, ಶುದ್ಧವಾದಂತ ಗಾಳಿ ಕೊಟ್ಟಿದ್ದಾರೆ, ಬೆಳಕು ಕೊಟ್ಟಿದ್ದಾರೆ, ಯಥೇಚ್ಛವಾದಂತ ಬೆಳಕು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಗೆ ಪ್ರಕೃತಿಯೇ ಒಳಿದು ಬಂದು ಇವತ್ತು ನಾವೆಲ್ಲರೂ ಕೂಡ ಇವತ್ತು ಸ್ವಚ್ಛಂದವಾದಂತ ಜೀವನವನ್ನು ನಡೆಸಲಿಕ್ಕೆ ಅವಕಾಶಗಳಾಗಿದೆ. ಆದ್ರೆ ದೇವರು ಕೊಟ್ಟಂತ ಆ ನೀರು, ಅದರ ಸಾಂದ್ರತೆ ಎಷ್ಟು, ಅದನ್ನು ಎಷ್ಟು ಬಳಕೆ ಮಾಡಿಕೊಳ್ಬಹುದು, ಅಥವಾ ಇವತ್ತು ಒಂದು ಕಡೆಯಲ್ಲಿ 1900 ಗುಂಡೂರಾಯರು ಬಂದು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಗೆ ಬಂದು ಅದೇ ರೀತಿಯಾಗಿ ವಾರಾಯಿ ಯೋಜನೆಗೆ ಒಂದೇ ದಿವಸ ಚಾಲನೆ ಕೊಡುವಂತ ಕಾರ್ಯಕ್ರಮ ಆಯಿತು. ಆ ದೃಷ್ಟಿಯಲ್ಲಿ ಬಳದಂಡೆ ಯೋಜನೆಗೆ ನೀರು ಕೊಡುವಂತ ಒಂದು ಕಾರ್ಯಕ್ರಮ. ಇನ್ನೊಂದು ಕಡೆ ವಾರಾಯಿ ನೀರನ್ನೇ ನಾವು ಕುಂದಾಪುರ ಪರಿಸರಕ್ಕೆ ಪುರಸಭೆ ಕೊಡುವಂತ ಕಾರ್ಯಕ್ರಮ ಆಗಿದೆ. ಇನ್ನೊಂದು ಕಡೆ ನಾವು ಉಡುಪಿಗೆ ನೀರು ಕೊಂಡೋಗ್ತಾ ಇದ್ದೇವೆ, ಕುಡಿಲಿಕ್ಕೆ ನೀರು ಅನ್ನುವಂತ ರೀತಿಯಲ್ಲಿ ವಾರಾಯಿಂದ ಕೊಂಡೋಗ್ತಾ ಇದ್ದೇವೆ. ಮತ್ತೊಂದು ಕಡೆ ಪ್ರಚಾರ ಮಾಡ್ತಾರೆ ಇವತ್ತು ಕಾರ್ಕಳಕ್ಕೆ ಮತ್ತು ಕಾಪುಗೆ ಕೂಡ ಈ ವಾರಾಯಿ ನೀರು ಬರ್ತದೆ ಅಂತೇಳಿ. ನಿಜವಾಗಿಯೂ ನಮ್ಮ ಕರಾವಳಿ ಪ್ರದೇಶದಲ್ಲಿ 13 ನದಿಗಳು ಇವತ್ತು ಹರಿದು ಸಮುದ್ರಕ್ಕೆ ಸೇರ್ತದೆ. ಇವತ್ತು ಸಾಕಷ್ಟು ನೀರು ಇವತ್ತು ಉಪ್ಪಿ ನೀರಾಗ್ತದೆ. ಇಂಥ ಸಮಯದಲ್ಲಿ ಆಯಾ ನದಿಗಳ ನೀರನ್ನ ಬಳಕೆ ಮಾಡಿಕೊಳ್ಳುವಂತ ದೃಷ್ಟಿಯಲ್ಲಿ ಇರಬೇಕು, ಬಿಟ್ರೆ ಆ ಭಾಗದ ಜನರಿಗೆ ಪ್ರಯೋಜನ ಆಗುವಂತ ಅವಕಾಶಗಳಾಗಬೇಕು.
ಇವತ್ತು ಆ ಉದ್ದೇಶದಿಂದಲೇ ಈ ವಾರ ಈ ಒಂದು ಯೋಜನೆಯನ್ನ ಪ್ರಾರಂಭಿಸುವಂತ ಅವಕಾಶ ಆಯ್ತು. ಹೆಚ್ಚಿನ ಅಂಶ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ನನ್ನನ್ನ 2000 ಇಸ್ವಿಗೆ ಬರೀ 13 ದಿವಸದಲ್ಲಿ ಲೋಕಸಭಾ ಸದಸ್ಯರಾಗಿ ತಾವು ಆಶೀರ್ವಾದ ಮಾಡಿ ಕಳಿಸ್ಕೊಟ್ರಿ. ಇವತ್ತು ನಮ್ಮ ಸರ್ಕಾರ ಇತ್ತು, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು, ಎಚ್ ಕೆ ಪಾಟೀಲ್ ರವರು ನೀರಾವರಿ ಸಚಿವರಾಗಿದ್ರು. ಎಚ್ ಕೆ ಪಾಟೀಲ್ ರವರು ಒಂದು ಮಾತು ಹೇಳಿದ್ರು, ಕೇಂದ್ರದಿಂದ ಅನುಮತಿ ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಅನುಮತಿ ತರುವಂತದ್ದು ನಿನ್ನ ಕರ್ತವ್ಯ, ನೀರಾವರಿ ನಿಗಮದಿಂದ ದುಡ್ಡು ಕೊಡಿಸುವಂತದ್ದು ನಮ್ಮ ಕರ್ತವ್ಯ ಅಂತೇಳಿ. ಹೆಚ್ಚಿನ ಅಂಶ 82-83ನೇ ಇಸ್ವಿಯಲ್ಲಿ ಹೋದಂತ ಕಡತ ಇವತ್ತು ಅಲ್ಲೇ ಅದು ನಿಷ್ಕ್ರಿಯ ಆಗಿತ್ತು. ಆ ಸಮಯದಲ್ಲಿ ಬಾಲು ಅಂತೇಳಿ ಈಗ ಇವತ್ತು DMK ಅವರು ವಾಜಪೇಯಿ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ರು, ಎನ್ವೈರನ್ಮೆಂಟ್ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರು. ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು SP ಶರ್ಮಾ ಅಂತೇಳಿ ಒಬ್ಬ ಮಹಾನುಭಾವ, ಅವರು ಅಡಿಷನಲ್ DG ಆಗಿದ್ರು, ಅವರ ಕೈಕಾಲು ಹಿಡ್ಕೊಂಡು ನಾವು ಇವತ್ತು ಸೆಂಟ್ರಲ್ ಕಮಿಟಿಯನ್ನು ಇಲ್ಲಿ ಕಳಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸೆಂಟ್ರಲ್ ಕಮಿಟಿ ಬಂದು ಗೌರವ್ ಗುಪ್ತನ್ ಅವರು ಜಿಲ್ಲಾಧಿಕಾರಿ ಆಗಿದ್ರು. ಅಲ್ಲಿ ಉಡುಪಿ ಬಂದವರು ಸೆಂಟ್ರಲ್ ಕಮಿಟಿಯವರು 1 ಇಂಚು ಕೂಡ ನಾವು ಬಿಟ್ಟು ಕೊಡೋದಿಲ್ಲ ಫಾರೆಸ್ಟ್ ಲ್ಯಾಂಡ್ ಅನ್ನುವಂತ ರೀತಿಯಲ್ಲಿ. ನಂತರ ಆಗಿರುವಂತ ಕಾಮಗಾರಿಯ ಬಗ್ಗೆ ಅವರಿಗೆ ಪ್ರೆಸೆಂಟೇಶನ್ ಮಾಡಿ ಇಲ್ಲೇ ಕರ್ಕೊಂಡು ಬಂದು ಇಲ್ಲಿ ಎಲ್ಲ ಡ್ಯಾಮು ಬೇರೆ ಬೇರೆ ಕಡೆಗಳಲ್ಲಿ ತಿರುಗಿಸಿ ಅವರನ್ನು ವಾಪಸ್ ಕರ್ಕೊಂಡು ಹೋಗಿ ಕೃಷ್ಣ ಮಠದಲ್ಲಿ ಪೇಜಾವರ ಮಠದ ಹಿರಿಯ ಸ್ವಾಮಿಗಳು ಪರ್ಯಾಯ ಸ್ವಾಮಿಗಳಾಗಿದ್ರು, ಅವರ ಹತ್ರ ಕರ್ಕೊಂಡು ಹೋಗಿ ಅವರ ಮುಖಾಂತರ ಕಿವಿಯಲ್ಲಿ ಹೇಳಿಸಿದೆವು, ಇದು ಕುಡಿಲಿಕ್ಕೋಸ್ಕರ ನೀರು, ಇದಕ್ಕೆ ತಕರಾರು ಮಾಡ್ಲಿಕ್ಕೆ ಕೂಡ್ದು ಅನ್ನುವಂತ ರೀತಿಯಲ್ಲಿ. ಆ ದೃಷ್ಟಿಯಲ್ಲಿ 240 ಹೆಕ್ಟಾರ್ಗೆ ಕೊಡ್ಬೇಕಂತ ಅನುಮತಿ 140 ಹೆಕ್ಟಾರ್ಗೆ ಸಿಕ್ತು. ಇವತ್ತು 240 ಹೆಕ್ಟಾರ್ ಆಗ್ತಿದ್ರೆ ಹೆಚ್ಚಿನ ಅಂಶ ಈ ಭಾಗದಲ್ಲಿ ಎಲ್ಲ ಈ ಸಮಸ್ಯೆನೇ ಇಲ್ಲ, ಅಷ್ಟೊಂದು ನೀರಿನ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಾ ಇತ್ತು. ಆದ್ರೆ 140 ಹೆಕ್ಟಾರ್ಗೆ ಸಿಕ್ಕಿದ ಕಾರಣ ನಂತರ ನಾವೆಲ್ಲ ಆಸ್ಕರ್ ಫರ್ನಾಂಡಿಸ್ ಅವರ ನೇತೃತ್ವದಲ್ಲಿ ಗೋಪಾಲ್ ಪೂಜಾರಿ ಅವರಿದ್ರು, ಎಲ್ಲಾ ಶಾಸಕರುಗಳು ಕೂಡ ಹೋಗಿ SM ಕೃಷ್ಣ ಹತ್ರ ನಾವು ಫಾರೆಸ್ಟ್ ಕ್ಲಿಯರೆನ್ಸ್ ತಂದಿದ್ದೇವೆ, ನೀವು ದುಡ್ಡು ಕೊಡ್ಬೇಕು ಅನ್ನುವಂತ ರೀತಿಯಲ್ಲಿ ಒತ್ತಾಯ ತರೋದ್ರ ಮುಖಾಂತರ ನೀರಾವರಿ ನಿಗಮಕ್ಕೆ 300 ಕೋಟಿ ರೂಪಾಯಿ ಅನುದಾನವನ್ನು ಕೊಡುವಂತ ಕೆಲಸ ಕಾರ್ಯ ಆಯಿತು. ಇಂಥ ಸಮಯದಲ್ಲಿ ಇವತ್ತು ಆ ನೀರು ಬಿಡಬೇಕು ಅನ್ನುವಂತ ರೀತಿಯಲ್ಲಿ ಹೆಚ್ಚಿನ ಅಂಶ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ 2013ರಲ್ಲಿ ಬಂದಂತ ಸಮಯದಲ್ಲಿ ಇವತ್ತು ಆ ಸಮಯದಲ್ಲಿ ನಾನು ಉಸ್ತುವಾರಿ ಸಚಿವನಾಗಿದ್ದೆ. ಈ ತಿಂಗಳಿಗೆ ಒಂದ್ಸಲ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರನ್ನ, ಜಿಲ್ಲಾಧಿಕಾರಿಗಳನ್ನ, ಇಂಜಿನಿಯರ್ಸ್ ಅನ್ನ ಕರೆದು ಮೀಟಿಂಗ್ ಮಾಡಿ ಯಾವ ರೀತಿ ಪ್ರೋಗ್ರೆಸ್ ಅಂತೇಳಿ ನೋಡ್ಕೊಂಡು ನೀರು ಬಿಡಬೇಕು ಅನ್ನುವಂತ ರೀತಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತ ಕಾರ್ಯಕ್ರಮವನ್ನ ಇದೇ ಸಿದ್ದಾಪುರದ ಈ ಪರಿಸರದಲ್ಲಿ ಗೋಪಾಲ್ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ, ಗೋಪಾಲ್ ಪೂಜಾರಿ ಅಧ್ಯಕ್ಷರಾಗಿ ಆಸ್ಕರ್ ಫರ್ನಾಂಡಿಸ್ ಅವರು ಕೂಡ ಇದ್ರು. ಆ ಮೀಟಿಂಗ್ ನಲ್ಲಿ ತೀರ್ಮಾನ ಆಯ್ತು. ಆ ದಿವಸ ಗೋಪಾಲ್ ಪೂಜಾರಿ ಡಿಮಾಂಡ್ ಇಟ್ಟರು, ಎಡದಂಡೆ ಈ ಭಾಗಕ್ಕೆ ನೀರು ಕೊಡುವಂತ ಕಾರ್ಯಕ್ರಮ ಆಗ್ಬೇಕು ಅನ್ನುವಂತ ರೀತಿಯಲ್ಲಿ ಅವತ್ತು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿ ಇವತ್ತು ಅದಕ್ಕೆ ಬೇಕಾಗುವಂತ ಕ್ರಿಯಾ ಯೋಜನೆ ಎಲ್ಲ ಆಯ್ತು. ಈ ಭಾಗಕ್ಕೆ ನೀರು ಕೊಡಬೇಕು ಅಂತ ಕ್ರಿಯಾ ಯೋಜನೆ ಆದ ನಂತರ ಅದನ್ನ ಇವತ್ತು ಬದಲಾವಣೆ ಮಾಡಿದರು. ರಾಘವೇಂದ್ರ ಅವರ ಕೊಡುಗೆ ಅಂತ ಕಾಣುತ್ತೆ, ಬದಲಾವಣೆ ಮಾಡಿ ಇವತ್ತು ಹೆಚ್ಚಿನ ಅಂಶ ಈ ಭಾಗಕ್ಕೆ ಬರ್ಬೇಕಂತ, ಎಡದಂಡೆ ಈ ಭಾಗಕ್ಕೆ ಬರ್ಬೇಕಂತ ನೀರಿಗೆ ಕೊರತೆ ಆಗುವಂತ ಅವಕಾಶಗಳಾಯ್ತು. ಇಂಥ ಸಮಯದಲ್ಲಿ ಪುನರುಪಿ ನಮ್ಮ ಸರ್ಕಾರ ಬಂದಂತ ಸಮಯದಲ್ಲಿ ನಮಗೆ ಅಧಿಕಾರ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ನಮ್ಮನ್ನ 5 ಜನರನ್ನು ಕೂಡ ಸೋಲಿಸಿದ್ದಾರೆ. ಆದ್ರೂ ಕೂಡ ನಾವು ಮಾಜಿ ಶಾಸಕರಾಗಿ ಈ ಭಾಗದ ರೈತರ ರಕ್ಷಣೆಗೆ ಇರಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡು ಅದರ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳ ಮುಖಾಂತರ, ನೀರಾವರಿ ಸಚಿವರಾದಂತ ಉಪಮುಖ್ಯಮಂತ್ರಿಗಳ ಮುಖಾಂತರ ಆದೇಶವನ್ನು ಮಾಡಿಸಿ ಇವತ್ತು ಗೋಪಾಲ್ ಪೂಜಾರಿ ಅವರು ಈ ಹೋರಾಟಕ್ಕೆ ಇಳಿಯುವಂತ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಹೆಚ್ಚಿನ ಅಂಶ ನನಗೆ ಗೊತ್ತಿಲ್ಲ, ಈ ಚಡ್ಡಿ ಹಾಕಿದವರಿಗೆ, ದೊಣ್ಣೆ ಬೀಸುವವರಿಗೆ ನೀರಾವರಿ ಬಗ್ಗೆ ಏನು ತಿಳುವಳಿಕೆ ಇದೆ ಅಂತೇಳಿ. ಹೆಚ್ಚಿನ ಅಂಶ ಅವರು
ಇದೊಂದು ಅವಕಾಶ, ಇದನ್ನು ಉಪಯೋಗ ಮಾಡಿಕೊಂಡು ಏನಾದ್ರೂ ರಾಜಕೀಯ ಮಾಡುವ ಅನ್ನುವಂತ ಉದ್ದೇಶಕ್ಕೋಸ್ಕರ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಮೊನ್ನೆ ಇಲ್ಲಿ ನಮ್ಮ ಕಾಪು ಕ್ಷೇತ್ರದಲ್ಲಿ ಕಮಲ ಮಾಡಬೇಕು ಅಂತೇಳಿ ಅಲ್ಲಿ ಇವತ್ತು ಯೋಜನೆ ಇಲಾಖೆ ಕೊಟ್ಟಿರುವಂತ ಜಾಗ 6 ಎಕರೆ ಚಿಲ್ಲರೆ, ಅಲ್ಲಿ ಅದೇನು ಹಸ್ತಾಂತರ ಆಗ್ಲಿಲ್ಲ, ಕಮಲ ಸಮಿತಿಗೆ ಹಸ್ತಾಂತರ ಆಗ್ಲಿಲ್ಲ. ಆದ್ರೆ ಇವತ್ತು 13 ಎಕರೆ ಜಾಗದಲ್ಲಿ ದಬ್ಬಾಳಿಕೆ ಮಾಡಿ ಆ ಭಾಗದಲ್ಲಿ 10-25 ಜನ ಮನೆಯವರು ಇವರಿಗೆ ಓಟು ಕೊಟ್ಟಂತ ಜನ ಇದ್ದಾರೆ. ಅವರ ಜಾಗವನ್ನೆಲ್ಲ ಅತಿಕ್ರಮಣ ಮಾಡಿ ಏಕಾಏಕಿಯಾಗಿ ಇವತ್ತು 60 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ ಅಂತೇಳಿ ಹೇಳ್ಕೊಂಡು ತಿರುಗಿದ್ರು. ಆ ಜಿಲ್ಲಾಡಳಿತದವರು ಮೊನ್ನೆ ಸೆಕ್ಷನ್ ಹಾಕಿದ್ರೆ ನಿಮ್ಮ ಚಡ್ಡಿ ಹಾಕಿದಂತ ದೊಣ್ಣೆ ಬೀಸುವಂತ ಶಾಸಕನಿಗೂ ಕೂಡ ಇವತ್ತು ಕಾನೂನು ಬಾಹಿರ ಅನ್ನುವಂತ ಕೇಸ್ ಬೀಳುವಂತ ಅವಕಾಶ ಆಗಿದೆ. ಇಂಥ ಸಮಯದಲ್ಲಿ ಇವತ್ತು ಅತಿಕ್ರಮಣ ಮಾಡುವಂತದ್ದೇ ನನ್ನ ಕರ್ತವ್ಯ ಅನ್ನುವಂತ ರೀತಿಯಲ್ಲಿ ವರ್ತನೆ ಮಾಡುವಂತದ್ದೇ ಕೆಲಸ ಕಾರ್ಯಗಳನ್ನ ನಾವು ಕಾಣ್ತಾ ಇದೀವಿ. ನನಗೆ ನಮ್ಮ ಸ್ನೇಹಿತರು ಯಾಕೆ ಅವ್ರ ಜೊತೆ ಸೇರ್ಕೊಂಡ್ರು ಅಂತೇಳಿ, ನಮಗೆ ಬಹಳ ಆತ್ಮೀಯ ಸ್ನೇಹಿತರು ಯಾಕೆ ಅವ್ರ ಜೊತೆ ಸೇರ್ಕೊಂಡ್ರು ಅನ್ನೋದೇ ದೊಡ್ಡ ಒಂದು ಕಗ್ಗಟ್ಟು. ಹೆಚ್ಚಿನ ನಿಮಿಷ ಈ ಭಾಗದ ಜನರಿಗೆ ನೀರು ಕೊಡುವಂತ ಒಂದು ಅವಶ್ಯಕತೆಗೆ ಹೊಂದಿಕೊಂಡು ಇವತ್ತು ಹೋರಾಟ ಆಗಿದೆ. ಇದಕ್ಕೆ ಬೇಕಾಗುವಂತ ಎಲ್ಲ ಆದೇಶಗಳು ಆಗಿದೆ. 100ಕ್ಕೆ 100 ಪಾಲು ಕೂಡ ಎಡದಂಡೆ ಈ ಭಾಗಕ್ಕೆ ನೀರು ಕೊಡುವಂತ ಕೆಲಸ ಕಾರ್ಯ ಆಗ್ತದೆ. ಮುಂದಿನ ಯಾವ ರೀತಿಯ ಇವತ್ತು ನಮ್ಮ ಸರ್ಕಾರ ಏನಿದೆ ಅದಕ್ಕೆ ಬದ್ಧವಾಗಿ ಕೆಲಸ ಕಾರ್ಯ ಮಾಡುವಂತ ಕೆಲಸ ಕಾರ್ಯ ಆಗ್ತದೆ. ಇವತ್ತು ಬಲದಂಡೆ ಯೋಜನೆ ಅದಕ್ಕೂ ಕೂಡ ಇವತ್ತು ಒತ್ತು ಕೊಡುವಂತ ರೀತಿಯ ಕೆಲಸ ಕಾರ್ಯಗಳಾಗ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ನಾನು ಕೂಡ ಈ ಭಾಗದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಪಡೆದಂತ ಒಬ್ಬ ವ್ಯಕ್ತಿ ಲೋಕಸಭಾ ಸದಸ್ಯರಾಗುವಂತ ಅವಕಾಶ ಸಿಕ್ತು. ಸಂದರ್ಭದಲ್ಲಿ ಕಿಂಚಿತ್ತು ಅಳಿಲ ಸೇವೆ ಮಾಡುವಂತ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಅವಕಾಶ ಆಗಿತ್ತು. ಆಂಬ್ಯುಲೆನ್ಸ್ ಸ್ಕೀಮ್ ತಂದು ನಿಮ್ಮ ಊರಿಗೆಲ್ಲ ಬೆಳಕು ಕೊಡುವಂತ, ಕರೆಂಟ್ ಕೊಡುವಂತ ಕೆಲಸ ಕಾರ್ಯ ಅವಾಗ ಮಾಡುವಂತ ಅವಕಾಶಗಳಾಗಿತ್ತು. ಅದೇ ರೀತಿಯಾಗಿ ಸಡಕ್ ಯೋಜನೆ ಬಂದಾಗ ಇವತ್ತು ಇದೇ ನಮ್ಮ ಅವರ ಬದಿಯಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡುವಂತ ಕೆಲಸ ಕಾರ್ಯ ಮಾಡಿತ್ತು. ಈ ರೀತಿಯಲ್ಲಿ ಇವತ್ತು ನೀರಿನ ಒಂದು ಬೇಡಿಕೆ ಏನಿದೆ ಅದಕ್ಕೆಲ್ಲ ತಾವೆಲ್ಲರೂ ಕೂಡ ರಾಜಕೀಯವಾಗಿ ನಮ್ಮ ಹಕ್ಕೇನು, ನಾವು ಮಾಡ್ಬೇಕಂತ ಕರ್ತವ್ಯದ ಬಗ್ಗೆ 2 ದಿವಸಗಳಿಂದ ತಾವು ಪಾದಯಾತ್ರೆಯನ್ನ ಮಾಡಿ ಆ ಪಾದಯಾತ್ರೆಗೆ ಒತ್ತಾಯ ತರೋದ್ರ ಮುಖಾಂತರ ಇವತ್ತು ಸರ್ಕಾರಕ್ಕೆ ಇನ್ನಷ್ಟು ಚುರುಕು ಮುಟ್ಟಿಸುವಂತ ಕೆಲಸ ಕಾರ್ಯಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮ ಹಾಕೊಂಡಿದ್ದೀರಿ. 100ಕ್ಕೆ 100 ಪಾಲು ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಇವತ್ತು ಸುತ್ತ ಜಿ ಶಂಕರ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಹೆಚ್ಚಿನ ಅಂಶ ಇಡೀ KMCಯಲ್ಲಿ ಇವತ್ತು ಮಣಿಪಾಲದ ಆಸ್ಪತ್ರೆಯಲ್ಲಿ ಅಲ್ಲಿ ಎಲ್ಲ ಬಡವರಿಗೂ ಕೂಡ ಇವತ್ತು ಉಚಿತವಾಗಿ ಅದೇ ರೀತಿಯಾಗಿ ರಿಯಾಯಿತಿಯಲ್ಲಿ ಚಿಕಿತ್ಸೆ ಸಿಗಬೇಕು ಅನ್ನುವಂತ ರೀತಿಯಲ್ಲಿ ಇಡೀ ಜಿಲ್ಲೆಯ ಜನರಿಗೆ ಇವತ್ತು ಪ್ರಯೋಜನ ಕೊಡುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಂತ ವ್ಯಕ್ತಿ ಇವತ್ತು ಜಿ ಶಂಕರ್ ಅವರು. ಸಾಕಷ್ಟು ಬಡವರಿಗೆ ಯಾರೇ ಬಂದು ಕೇಳಿದ್ರು ಕೂಡ ಇವತ್ತು ಕಷ್ಟದಲ್ಲಿದ್ದವರಿಗೆ, ನೋವಿನಲ್ಲಿದ್ದವರಿಗೆ ಸ್ಪಂದನೆ ಮಾಡುವಂತ ಕೆಲಸ ಕಾರ್ಯ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ತನ್ನ ಮಗವೀರ ಸಮಾಜ ಏನಿದೆ ಆ ಸಮಾಜ ದಿಕ್ಕು ತಪ್ಪದ ರೀತಿಯಲ್ಲಿ ಯುವ ಜನರಿಗೆ ಸರಿಯಾದ ರೀತಿಯ ಮಾರ್ಗದರ್ಶನವನ್ನು ಕೊಟ್ಟು ಸಂಘಟನೆ ಮಾಡೋದ್ರ ಮುಖಾಂತರ, ಆ ಸಂಘಟನೆ ಮುಖಾಂತರ ಇವತ್ತು ಜೀವ ಉಳಿಸುವಂತ ಕೆಲಸ ಕಾರ್ಯ, ರಕ್ತದಾನ ಶಿಬಿರ ಮಾಡೋದ್ರ ಮುಖಾಂತರ 1000 ಗಟ್ಟಲೆ ಬಾಟ್ಲು ಇವತ್ತು ರಕ್ತದಾನ ಕೊಡುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡುವಂತ ಕೆಲಸ ಕಾರ್ಯವನ್ನ ಜಿ ಶಂಕರ್ ಅವರು ಯಥೇಚ್ಛವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರ ಬಗ್ಗೆ ಅಪಸರ ಮಾತಾಡೋದು ಎಷ್ಟರ ಮಟ್ಟಿಗೂ ಸರಿಯಲ್ಲ ಅಂತ ಹೇಳಿ ಸುಮ್ಮನೆ ಹೇಳಿಕೊಂಡು ತಮಗೆ ಯಶಸ್ಸು ಸಿಗ್ತದೆ, ಜಯ ಆಗ್ತದೆ. ತಾವು 100ಕ್ಕೆ 100 ಪಾಲು ಕೂಡ ಈ ಭಾಗದ ಜನರಿಗೆ ನೀರು ಕೊಡುವಂತ ಕೆಲಸ ಕಾರ್ಯದಲ್ಲಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಗೋಪಾಲ್ ಪೂಜಾರಿ ಅವರು, ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ಕಣ್ಣೂರಿಂದ ಪ್ರಾರಂಭ ಆದಂತ ಪಾದಯಾತ್ರೆ 15 ಕಿಲೋಮೀಟರ್ ನಿನ್ನೆ ನಡೆದ್ರೆ ಇವತ್ತು ಶಂಕರನಾಳದಿಂದ 10 ಕಿಲೋಮೀಟರ್ ನಡೆದು ಈ ಸಮಾವೇಶ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಸಾಕಷ್ಟು ವಿಚಾರಗಳನ್ನ ವಿಕಾಸ್ ಹೆಗಡೆ, ಸಂತೋಷ್ ಮಾಲಾಡಿ, ಸರ್ಕಿಯವರು, ಪ್ರದೀಪ್ ಕುಮಾರ್ ಶೆಟ್ಟರು ಮತ್ತು ಸಂಪಿಗಾಡಿ ಸಂಜೀವ್ ಶೆಟ್ಟರು ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಗಂಟಿಹೊಳೆ ಟೀಮ್
2023ನೇ ಇಸ್ವಿಯಲ್ಲಿ ಒಂದು ಲೆಟರ್ ಮುಖ್ಯಮಂತ್ರಿ ಕೊಡ್ತಾನೆ. ಎಷ್ಟನೇ ಇಸ್ವಿ? 2023ನೇ ಇಸ್ವಿಯಲ್ಲಿ ಯಾವ ಬನದಂಡೆ ಯೋಜನೆ ಇಲ್ಲಿದೆ, ಸಿದ್ದಾಪುರ ಏತ ನೀರಾವರಿ ಮಾಡುವಾಗ ಡ್ಯಾಮಿನನ್ನ ಮನದಲ್ಲಿ ಇಟ್ಕೊಂಡು DPR ಹಿಂದೆ ನಾವು ಮಾಡಿದಂಥ DPRಗೆ ಅನುಗುಣವಾಗಿ ಜಾಕೋಲನ್ನ ನದಿಯಲ್ಲಿ ಕೆಲವು ಶಂಕನಾಳದಲ್ಲಿ, ಹೊಳೆ ಶಂಕನಾಳದಲ್ಲಿ 600 ಮೀಟರ್ ಕೆಳಗೆ ಇಡಬೇಕನ್ನೋ ಮನವಿ ಮಾಡ್ಕೊಂಡಿದ್ದಾರೆ. ಈ ಲೆಟರ್ ಇದೆ. ಇದನ್ನು ಅವ್ರಿಗೆ ನೋಡ್ಬೇಕಿದ್ ಪತ್ರಕರ್ತರು ತೋರಿಸಿದ್ದಾರೆ. ಜಾನ್ ಅವರು ಪತ್ರಿಕೆಯಲ್ಲಿ ಬರ್ತಿದ್ದಾರೆ. ಅವರು ನೋಡಿದೆ ಎಲ್ಲ ಒಂದ್ ಕಡೆ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನ ಈ ಭಾಗದ ಮನೆ ಹೋಗಿ ಗಂಟಿ ಒಳ್ಳೆ ಟೀಮ್ ಈ ಸಿದ್ದಾಪುರ ಏತನೆಯವರನ್ನ ಬಂದ್ ಮಾಡ್ತಾರೆ. ಗೋಪಾಲ ಪೂಜಾರಿ ಮುಖ್ಯಮಂತ್ರಿ ಲೆಟರ್ ಕೊಟ್ಟಿದ್ದಾರೆ ರದ್ದು ಮಾಡಲಿಕ್ಕೆ. ನಾನು ಕಲ್ಲೂರಲ್ಲಿ ಹೇಳಿದೆ, ಒಂದ್ ವೇಳೆ ನಾನು ಲೆಟರ್ ಕೊಟ್ಟಿದ್ದೆ ಹೌದಾದ್ರೆ ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತಾನೆ. ಅಲ್ಲದಿದ್ರೆ ಸಾರ್ವಜನಿಕರಲ್ಲಿ ತಾವು ಕ್ಷಮೆಯನ್ನು ಯಾಚಿಸ್ಬೇಕಂತ ಕೇಳ್ಕೊಂಡಿದ್ದಾನೆ. 1 ತಿಂಗಳಾದ್ರೂ ಕ್ಷಮೆ ಯಾಚಿಸಲ. ಎಲ್ಲಿ ವಿಕಾಸ್? 1 ತಿಂಗಳಾದ್ರೂ ಅವರು ಕ್ಷಮೆ ಯಾಚಿಸಿಲ್ಲ. ಅದರಂತ ಅವ್ರು ಸುಳ್ಳು ಹೇಳಿದ್ರಂತ ಒಪ್ಕೊಂಡಿದ್ದಾರೆ. ನಾವು ಸಾರ್ವಜನಿಕರಿಗೆ ಸುಳ್ಳು ಮಾಹಿತಿಯನ್ನ ಕೊಟ್ಟಿದಂತ ಅವ್ರು ಒಪ್ಕೊಂಡಂತ ಆಗಿದೆ. ಎರಡನೇದು ಹೇಳಿದ್ರು ಗಡ್ಡಿಹಳ್ಳಿಯವರು, ಏನಾದ್ರೂ ರಾಘವೇಂದ್ರ MP ಅವರು ರಾಘವಣ್ಣ ಎಂತ ಹೇಳಿ ರಾಘವಣ್ಣ ತುಂಬಿ ವರ್ಕ್ ಕೆಲಸ ಅಂತ ಕೊಡ್ತಾರೆ. ನಾನು ರಾಘವಣ್ಣ ಗಂಟಿಹಳ್ಳಿಯವರ ಪ್ರಶ್ನೆ ಕೇಳ್ತೇನೆ, ನಿಮ್ ಸರ್ಕಾರ ಎಷ್ಟು ಸರಿ ಬಂತು? 47 ವರ್ಷ ಆಯ್ತು ಹೊರ ಕೆಲಸ ಆಗಿ ಪ್ರಾರಂಭ ಆಗಿ. ನಿಮ್ ಕಾಲದಲ್ಲಿ ಏನ್ ಕೆಲಸ ಮಾಡಿದ್ರಿ ಹೇಳಿ? ನಮ್ಮ ಸರ್ಕಾರ ಬಂದಾಗ ಎಲ್ಲ ಉದ್ಘಾಟನೆಗಳು ನಮ್ಮ ಸರ್ಕಾರ ಮಾಡಿದೆ. ನೀರು ಕೊಡಿಸುವಂತ ಕೆಲಸವನ್ನ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳ ಮೂಲಕ ನೀರು ಕೊಡಿಸುವಂತ ಕೆಲಸ ಮಾಡದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ನೀವೆಂತ ಕಾಲ್ ಜಪ್ಪಿ ಎಂತದ ಕಾಲ್ ಮೆಟ್ಟಿ ಗಂಟ್ಲು ಒತ್ತಿ ನೀರು ಕೊಡಿಸು. ಮಾನ್ಯ ಗಂಟೆ ಒಳಗೆ ಟೀಮಿಗೆ ಕೇಳ್ತಾ ಇದ್ದೇನೆ, ನೀವು ಭೂ ಸುಧಾರಣೆ ಕಾಯ್ದೆ ಬಂದು 49 ವರ್ಷ ಆಯ್ತು. ಎಷ್ಟು ವರ್ಷ? 49 ವರ್ಷ. ನೀವು ಅದೇ ಗುಂಗಲ್ಲಿದ್ರಿ. ಇವಾಗ ಕಾಲ ಬದಲಾಗಿದೆ. ಜಾಗ ತಗೊಂಡರೆಲ್ಲ ಮಾರಿ ಎಲ್ಲೆಲ್ಲ ಹೋಗಿದ್ದಾರೆ. ಇನ್ನೂ ನೀವು ಭೂ ಸುಧಾರಣೆ ಕಾಯ್ದೆ ಹಿಂದೆ ಆಗಿತ್ತು ಅದೇ ರೀತಿ ಎಣಿಸ್ಕೊಂಡ್ರಂತ ಕಾಣುತ್ತೆ. ಆ ಕಾಲಕ್ಕೆ ಬಗ್ಗೋರು ಯಾರಿಲ್ಲ, ನಿಮಗೆ ಹೆದರ್ಕೊಳ್ಳೋರು ಯಾರಿಲ್ಲ, ನಿಮ್ಮ ರೌಡಿ ಸ್ವಾಮಿಗೆ ಯಾರು ಬೆದರಿಲ್ಲ. ಇಲ್ಲಿ ಜನ ರೈತರು ಸಾಯ್ತಾ ಇದ್ದಾರೆ ನೀರಿಲ್ದೆ. ನೀವು ರೈತರನ್ನ ಕಾಲ್ ಮುರಿತೀರಾ ಅಥವಾ ಗೋಪಾಲ್ ಪೂಜಾರ ಕಾಲ್ ಮುರಿತೀರಾ? ಯಾರು ಕಾಲ್ ಮುರಿತಾರೆ ಸಾರ್ವಜನಿಕ ಹೇಳ್ಬೇಕಲ್ಲ. ಎಲ್ಲ ಒಂದ್ ಕಡೆ ಧಮಕಿ ಕೊಡೋ ಕೆಲಸ ಮಾಡಿದ್ರೆ ಹೆದರ್ಕೊಳ್ಳೋ ಜನ ಯಾರಿಲ್ಲ ಇಲ್ಲಿ. ನಾವು ರೈತರ ಪರ ನಮ್ಮ ಜೀವ ಇರುವವರೆಗೆ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತೇವೆ. ನೀವು ನಮ್ಮನ್ನ ಹೊಡಿಬೇಕಂತ ತಂತ್ರಗಾರಿಕೆ ಮಾಡ್ತೀವಿ. ನಿಮ್ಮ ಹತ್ರ ಕಾಂಗ್ರೆಸ್ ಹೊಡಿಲಿಕ್ಕೆ ಆಗಲ್ಲ. ಕಾಂಗ್ರೆಸ್ ಇವತ್ತು ಬಲಿಷ್ಠವಾಗಿದೆ. ಈ ಪಾದಯಾತ್ರೆ ಮೂಲಕ ಕಾಂಗ್ರೆಸ್ ಒಗ್ಗಟ್ಟಾಗಿದೆ. ನಿಮ್ಗೆ ತಕ್ಕ ಉತ್ತರವನ್ನ ಈ ಸಭೆ ಇವತ್ತು ಮಾಡಿದೆ. ನೀವು ಹೇಳಿದ್ರು ಗೋಪಾಲ್ ಪೂಜಾರಿ ಲೆಟರ್ ಕೊಟ್ಟದ ಬಗ್ಗೆ ಹೇಳಿದ್ರಿ. ನಾನು ಇವತ್ತಿಗೆ ಬಾಲಾಡಿ ಹೇಳಿದ್ದಾರೆ ಸಾಕಷ್ಟು ವಿಚಾರಗಳು. ಬಲದಂಡಿ ಯೋಜನೆ ಎಸ್ಟಿಮೇಟ್ ಮಾಡಿಸಿದ್ರಿ ಗೋಪಾಲ್ ಪೂಜಾರಿ ಅವರು ಗಂಟಿಹೊಳೆ ಅವರ 597 ಕೋಟಿ ಎಸ್ಟಿಮೇಟ್ ಮಾಡಿ ಗಂಟಿಹೊಳೆ ಟೀಮಿನ ಹತ್ರ ಕೇಳಿಲ್ಲ. ನಾನು ಒಳ್ಳೆ ಇಂಜಿನಿಯರ್ ಹೇಳಿ ಅಧಿಕಾರಿಗಳ ನೇಮಕಾತಿ ಮಾಡಿ ಎಸ್ಟಿಮೇಟ್ ಮಾಡಿ ಉಪಮುಖ್ಯಮಂತ್ರಿ ಕೈಗೆ ಫೈಲ್ ಕೊಟ್ಟಿದ್ದಾನೆ. ಇವತ್ತು
ಆ ಇಲಾಖೆ ಇರುವ ಪ್ರಸನ್ನ ಫಿಶರೀಸ್ ಇಲಾಖೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದಾರೆ. ಅನುಮಾನ ಇದ್ರೆ ಹೋಗಿ ಕೇಳಿ ಅವ್ರ ಹತ್ರ. ಮುಖ್ಯಮಂತ್ರಿ ಹೇಳಿದ್ದಾರೆ ಮುಂದಿನ ದಿನ ಆ ಬಲದಂಡಿ ಯೋಜನೆಯನ್ನ ಕೈಗೆತ್ತಿಕೊಂಡೇ ಕೊಳ್ತಾರೆ. ನೀವು ಹೋಗಿ ಜನರಿಗೆ ಹೇಳಿ, ಮುಖ್ಯಮಂತ್ರಿಗಳು ಬಲದಂಡಿ ಯೋಜನೆಯನ್ನು ಅನುಷ್ಠಾನ ಮಾಡಿಯೇ ಮಾಡ್ತೇವೆ ಭರವಸೆ ನಮ್ಗೆ ಕೊಟ್ಟಿದ್ದಾರೆ. ನಾವು ಆ ಮೂಲಕ ಈ ಭಾಗ ಜನಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಈ ಭಾಗಕ್ಕೆ ಬಂದು ಹೇಳಿದ್ರು. ನೀವು ಸಿದ್ದಾಪುರ ಏತೇನೇನುವರೆ 23 ಕಿಲೋಮೀಟರ್ ಪೈಪ್ ಲೈನ್ ಮಾಡ್ತೀರಿ. ಗಂಟಿಹೊಳೆ ಟೀಮಿನವ್ರಿಗೆ ಒಂದು ಪ್ರಶ್ನೆ ಕೇಳ್ತೇನೆ, 23 ಕಿಲೋಮೀಟರ್ ಪೈಪ್ ಲೈನ್ ಮಾಡಿದ ಮೇಲೆ 191 ಕೋಟಿ, ಎಷ್ಟು ಹೇಳಿ, 191 ಕೋಟಿ ಹಣ ಬರೀ 24 ಬೂತಿನಲ್ಲಿ 7 ಬೂತಿಗೆ ಕೊಡ್ತಾರೆ. ಆಜ್ರೆಯಲ್ಲಿ 3 ಬೂತು, ಕರ್ಕುಂಜಲ್ 1 ಬೂತು, ಸಿದ್ದಾಪುರಕ್ಕೆ 2 ಬೂತು, 8 ಇಂಚ್ ಪೈಪ್ ಅಲ್ಲಿ ಹೊಸ ಅಂಗಡಿ 2 ಕೆರೆಗೆ 8 ಇಂಚಲ್ಲಿ ನೀರು ಅವರ ಹೊಸ ಅಂಗಡಿ ಕೆರೆ ತುಂಬುದು ಇಲ್ಲ, ಎಡಬಗೆಗಿಲ್ಲ, ಹೊಸ ಅಂಗಡಿಗೆ ನೀರಿಲ್ಲ, ರೈತರಿಗೆ ಕರ್ಮನಿಗಿಲ್ಲ, ಏಳ್ಬೇರಿಗಿಲ್ಲ, ಕೆಳವಾಣಿಗಿಲ್ಲ, ಒಬ್ರಿಗಿಲ್ಲ, ಇಲ್ಲ 5 ವಾರ್ಡಿಗೆ ನೀರಿಲ್ಲ. ಅಲ್ಲ 2 ವಾರ್ಡಿ ನೀರು, 5 ವಾರ್ಡಿ ನೀರು ಕೊಡೋದು ಬಿಟ್ರೆ ಮತ್ತೆ ಯಾರು 100 ಯಾವ DPR ಚೇಂಜ್ ಮಾಡ್ಬೇಕಾದ್ರೆ ರಾಘವೇಂದ್ರನವ್ರೆ, MP ಅವರೇ, ರಾಜಣ್ಣವ್ರೆ, ನಿಮ್ಮ MLA ಹೇಳ್ತಾ ಇದ್ದಾರೆ ರಾಶಿ ಕೆಲಸ ತಂದು ಕೊಡ್ತೆ ಅಂದ್ರೆ ನೀವು ಗುಂಡೂರು 1 ಡ್ಯಾಮ್ ಅದು ಸಹ ನಾನು ಎಸ್ಟಿಮೇಟ್ ಮಾಡಿ ಇಟ್ಟಿದ್ದೇನೆ. ಅದೇ ಗ್ಯಾಸ್ ಕಿಣಿ ಕರ್ಕೊಂಡು ದಿಲ್ಲಿಯಲ್ಲಿ ಹೋಗಿ ಕರ್ನಾಟಕ ಭವನದಲ್ಲಿ ಹೇಗೆ ನಿಮ್ಮ ತಂದೆ ಮುಖ್ಯಮಂತ್ರಿ ಇದ್ದಾರೆ, ಅಟ್ಲೀಸ್ಟ್ ಆ ಗುಂಡೂರು ಡ್ಯಾಮ್ ಅನ್ನು ಸ್ಯಾಂಕ್ಷನ್ ಮಾಡಿ ನಿಮಗೆ ಪುಣ್ಯ ಕಟ್ಕೊಳ್ಳಿ. ನಿಮ್ಮ ತಂದೆ KC ರಾಜೇಶ್ ಪತ್ರಕರ್ತರು ಇಲ್ಲಿ ಎದುರುಗಡೆ ಕೂತಿದ್ದಾರೆ, ಅವ್ರು ಎದೆ ಮುಟ್ಟಿ ಹೇಳಿಗೆ ಹೋಗಿ ನನ್ನನ್ನು ಬರೆದ್ರು, ಗೋಪಾಲ್ ಪೂಜಾರಿ BJPಗೆ ಸೇರ್ತಂತ ಪತ್ರಿಕೆ ಬರೆದು. ಅಂತ ನೀಚ ಕೆಲಸ ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡುವಂತ ಕೆಲಸ ನಾನು ಮಾಡಲ್ಲ. ಕಾಂಗ್ರೆಸ್ಸಿನ 4 ಬಾರಿ MLA ಆಗಿ ಋಣ ಇದೆ ನನಗೆ, ಸೋತಿದೆ 2 ಬಾರಿ, ಆದ್ರೂ ನುಣುಚಿಕೊಳ್ಳೋ ಪರಿಸ್ಥಿತಿ ಮಾಡಲ್ಲ. ನಾನೀಗ ಯಾವುದು ಇಲ್ಲ ಅಂತ ಹೇಳಲಿಲ್ಲ, ಸೋಲಿ ಗೆಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಋಣ ಇದೆ ನನಗೆ. ನಾನು ಈಗ ನಿಮ್ಮ ಚುನಾವಣೆ ಇದೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಇದೆ, ಹೇಡಿಯಾಗಿ ಪಲಾಯನ ಮಾಡುವುದಿಲ್ಲ. ನಿಮ್ಮ ಚುನಾವಣೆಯಲ್ಲಿ ಗೋಪಾಲ್ ಪೂಜಾರಿ ಚುನಾವಣೆ ಯಾವ ರೀತಿ ಮಾಡಿದೆ ಅದೇ ರೀತಿ ನಿಮ್ಮ ಚುನಾವಣೆ ಮಾಡ್ತಾನೆ ಅಂತ ಹೇಳಿ ನಾನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ನಿಮ್ ನೀರ ಬಿಟ್ಟಂತ ಭಾಗಕ್ಕೆ ನೀರು ಕೊಡಿಸುವ ಕೆಲಸವನ್ನ ನಮ್ಮ ಉಪಮುಖ್ಯಮಂತ್ರಿ ಬಳಕೆ ನಂಬಿಕೆ ಇದೆ, ಉಪಮುಖ್ಯಮಂತ್ರಿ ಬಳಕೆ ನಂಬಿಕೆ ಇದೆ, ನಮ್ಮ ಮುಖ್ಯಮಂತ್ರಿಗಳ ನಂಬಿಕೆ, ಅವ್ರ ಬಗ್ಗೆ ನಂಬಿಕೆ ಇದೆ. ಅವರಿಬ್ರು ಈ ಭಾಗದ ಅಭಿವೃದ್ಧಿ ಬಗ್ಗೆ ಕರಾವಳಿ ಭಾಗದ ಜನರು 5 ಜನ ಸೋಲ್ಸರು ಸಹ ಮುಖ್ಯಮಂತ್ರಿ ಮನೆ ಕಾರ್ಕಳಕ್ಕೆ ಬಂದಿದ್ರು, ವೇದಿಕೆಯಲ್ಲಿ ಅವ್ರ ಹತ್ರ ಚರ್ಚೆ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ರಾಜೇಂದ್ರ ಕುಮಾರ್ ಅವರ ಮುಖ್ಯಮಂತ್ರಿ ಎದುರುಗಡೆ ಹೇಳಿದ್ರು, ನನ್ನ ಸಂಪೂರ್ಣ ಬೆಂಬಲ ಇದೆ, ಈ ಕೆಲಸಕ್ಕೆ ಸಹಾಯ ಮಾಡ್ತೇನೆ ಅನ್ನೋ ಮಾತನ್ನ ಅವರಲ್ಲಿ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಹತ್ರ ಹೇಳ್ತಾರೆ. ಇವತ್ತು ಜಯಶಂಕರ್ ಬಗ್ಗೆ ನನಗೂ ಅವರಿಗೆ ಹೋಲಿಸ್ತಾರೆ. ಸರ್ಕಾರ ಮಾತಾಡಿದ್ರು, ವಿಕಾಸ್ ಮಾತಾಡಿದ್ರು. ಜಯಶಂಕರ್ ಇವತ್ತಲ್ಲ, ನಾನು ರಾಜಕೀಯ ಬಂದ ತಾರೀಕಿನಿಂದ ನಮ್ಮ ಹಿತೈಷಿ ನಮ್ಮ ಬಗ್ಗೆ ಒಳ್ಳೆ ಭಾವನೆ ಇದೆ. ಒಬ್ಬ ಹಿಂದುಳಿದ ವರ್ಗದಾಗಿ ನನ್ನನ್ನು 4 ಬಾರಿ ನೀವು ಶಾಸಕರು ಮಾಡಿದ್ರಿ. ನಾನು ಸದಾ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳ ಮನೆ ಬಾಗಿಲಿಗೆ ತಿರುಗ್ತೇನೆ, ಕೆಲಸ ಮಾಡ್ತೇನೆ. ಫೈಲ್ ಇಟ್ಕೊಂಡು ಹೋಗಿ ಅವರು ಈಗ ಮುಖ್ಯಮಂತ್ರಿ ಹತ್ರ 2 ಲೆಟ್ರ್ ಬರೆಸಿದ್ದೇನೆ. ನಾ ಅವ್ರ ಹತ್ರ ಅವರು ಒಳ್ಳೆ ತನಿಖೆ ನಾನು ಅವ್ರ ಪರವಾಗಿ ನಿಲ್ತೇನೆ. ಕಾರಣ ಕುಂದಾಪುರ ಆಸ್ಪತ್ರೆ ಅಧೋಗತಿಗೆ ಹೋಗಿತ್ತು, ಅವ್ರು ಹೇರಿಗೆ ಆಸ್ಪತ್ರೆ ಕಟ್ಟಡ ಮಾಡಿಕೊಟ್ರು. ನಿಮ್ಗೆ ಕಣ್ ತೋರೋದಿಲ್ವಾ ಗಂಟಿಹೊಳೆ ಅವರೇ? ನಿಮ್ಗೆ ಕಣ್ ತೋರುತ್ತೆ ಇಲ್ವಾ? ಅಲ್ಲಿ ಹೋಗಿ ಅವ್ರ ಹತ್ರ ಪಿಚ್ಚಿ ಅಂತೀರಲ್ಲ, ಇಲ್ಲಿ ಬಂದ್ಕೊಂಡು ಈ ರೀತಿ ಕೆಲಸ ಮಾತಾಡ್ತಿರಲ್ಲ, ನಿಮ್ಗೆ ಹೃದಯ ನೇರ ಇರ್ಬೇಕು. ಆ ಕಡೆ ಪಿಚ್ಚಿ ಈಚೆ ಕಡೆ ನೀವು ದೂರು. ಇದು ಯಾವ ರೀತಿ ನ್ಯಾಯ? ಆಯ್ತು, ಕೊಲ್ಲೂರಲ್ಲಿ ಅಮ್ಮ ಸಭಾಭವನ, ನಿಮ್ಮ ಹೊಳೆ ಶಂಕರನಾಡದಲ್ಲಿ ದೇವಸ್ಥಾನ ಅಭಿವೃದ್ಧಿ, ಶಿರೂರಲ್ಲಿ
ಗಣಪತಿ ದೇವಸ್ಥಾನ. ನಿಮ್ಮ ಹಾಸ್ಪಿಟ್ಲ್ ಬಗ್ಗೆ ನಮ್ಮ ನಾಯಕರು ಹೇಳಿದರು, ಆರೋಗ್ಯ ಕಾರ್ಡ್. ಅದೆಷ್ಟೋ ಜನರಿಗೆ ಕ್ಯಾನ್ಸರಿಂದ ಬದುಕೋಕ್ಕೆ ಸಾಧ್ಯ ಇಲ್ಲದಂಥ ಜನರಿಗೆ ನಾವೊಂದು ಲೆಟರ್ ಕಳಿಸಿಕೊಟ್ಟು ಅವ್ರನ್ನ ಬದುಕಿಸುವಂಥ ಕೆಲಸ ಮಾಡಿದಂತ ಈ ಸಂಕಲ್ಪ. ನಾವು ಏನು ಅವ್ರ ಹತ್ರ ಕೇಳ್ಕೊಳ್ತೇವೆ, ನನ್ನ ಸ್ವಂತಕ್ಕಲ್ಲ, ನನ್ನ ಕ್ಷೇತ್ರದ ಜನರಿಗೆ ಅನ್ಯಾಯ ಆದಾಗ ಅವರಿಗೆ ಸಹಾಯ ಇಲ್ಲದಂಥ ಸಂದರ್ಭದಲ್ಲಿ ಬಡವರ್ಗದಂಥ ಅವರಿಗೆ ಮನದಟ್ಟು ಮಾಡಿ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿದಾಗ ಅವ್ರ ಪರವಾಗಿ ನೀವು ಯಾರ ಪರವಾಗಿ ನಿಂತಿದ್ರಲ್ಲ ಅವರೇ ನನ್ನ ಋಣ ಇದೆ. ಅವ್ರು ಏನಿದ್ದಾರೆ ಹಿಂದೆ ಕೇಳಿ. ಅವ್ರು ಯಾವ ಲೆಟರ್ ಹೇಳ್ತಾರೆ ವಿಕಾಸ್, ನನ್ನ ಲೆಟರ್ 4 ಬಾರಿ ಶಾಸಕನಿದ್ದಾಗ ನನ್ನ ಲೆಟರ್ ಎಷ್ಟು ಕೆಲಸ ಮಾಡಿದೆ ಅಂತ ಕೊಲ್ಲೂರು ಮುಖ್ಯಮಂತ್ರಿಗಳು ಹೋಗಿ ಹೇಳಿ. ನೀವು ಹೇಳ್ತೀರಿ ಇವತ್ತು ಏನು ನನ್ನ ಸುಳ್ಳು ಹೇಳಿದ ಗೋಪಾಲ್ ಪೂಜೆ ಲೆಟರ್ ಕೊಟ್ಟನ್, ನಾನು ಕೊಲ್ಲೂರು ಮುಖಾಂಬಿಕೆ ದೇವಸ್ಥಾನ ಹೇಳಿ. ಒಂದ್ ವೇಳೆ ಆ ತೀರ್ಪು ನನ್ನ ಪರವಾಗಿ ಬಂದ್ರೆ ನಾನು ಖುಷಿ ಪಡ್ತೇನೆ. ಇಲ್ಲ ನನ್ನ ವಿರುದ್ಧ ಬಂದ ಮೇಲೆ ಆದ್ದಿದ್ರೆ ಮುಖಾಂಬಿಕೆ ಹತ್ರ ಹೋಗಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ನಮ್ಮ ಲೀಡ್ರು ಒಂದಿನ ಹೇಳಿದ್ರು, ರಾಜೇಶ್ ಅವರೇ, ಮಾನ್ಕಟ್ಟೆ ದೇವಸ್ಥಾನ ಇದು ಶೆಟ್ರು ದೇವಸ್ಥಾನ, ಯಾರೋ ಒಬ್ರು ಬಿಜೆಪಿ ಹೆಸರು ಹೇಳೋದಿಲ್ಲ, ಧಾರ್ಮಿಕ ದತ್ತಿ ಇಲಾಖೆ ಕಳಿಸ್ತಾ ಇದ್ದಾರೆ, ಅದನ್ನ ಯಾರು ಮಾಡಿ ಉಳಿಸಿಕೊಡ ಅಂತ ಹೇಳಿ ಆ ದೇವಸ್ಥಾನವನ್ನು ಅನುವಂಶಿಕವಾಗಿ ಮಾಡಿದ್ರಂತೆ. ಇದೇ ಗೋಪಾಲ್ ಪೂಜೆ ಆ ದೇವರ ಸಾಕ್ಷಿಯಾಗಿ ಹೇಳ್ತಾನೆ, ಆ ಒಂದ್ ವೇಳೆ ನಾ ಕೊಟ್ಟ ತಪ್ಪಾದ್ರೆ ಆ ಬ್ರಹ್ಮಲಿಂಗೇಶ್ವರ ಹೋಗಿ ಪೂಜೆ ಕೊಟ್ಟು ತಪ್ಪಾಯ್ತು, ನಾ ಕೊಟ್ಟ ಲೆಟ್ರ್ ನನಗೆ ಅನುಭವದ ಕೊರತೆ ಇದೆ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ತಪ್ಪಾಯ್ತು ಅಂತ ಹೇಳ್ತಾನೆ. ಒಂದ್ ವೇಳೆ ನಾ ಕೊಟ್ಟ ಲೆಟ್ರ್ ಸರಿ ಇದ್ರೆ ನನ್ನ ಪರವಾಗಿ ತೀರ್ಪು ಬಂದ್ರೆ ನೀವು ಏನ್ ಮಾಡ್ತೀರಿ ಹೇಳಿ, ಸಾರ್ವಜನಿಕ ಹೇಳ್ಬೇಕಲ್ವಾ. ನಮ್ಮನ್ನ ಇಷ್ಟು ತೇಜೋವಧೆ ಮಾಡಿದ್ರಲ್ಲ ಗಂಟಿಹೊಳಿ ಅವರೇ, ನಮ್ಮ ಬಗ್ಗೆ ಎತ್ತಿ ಕಟ್ಟಿ ರಾಜಕೀಯ ಮುಗಿಸ್ಲಿಕ್ಕೆ ಹೊರಟಿದ್ರಲ್ಲ, ಈ ತಂತ್ರಗಾರಿಕೆ ನಿಮ್ ನಡುವುದಿಲ್ಲ. ದೇವ್ರೊಬ್ಬ ಇದ್ದಾನೆ, ಇದು ಕಲಿಯುಗ. ನೀವೇನು ಒಟ್ಟಿಗಿದ್ದರಿಗೆ ಮೆಟ್ಟು ಅಂತ ರಾಜಕಾರಣ ಮಾಡ್ತಿರಲ್ಲ, ಇದಕ್ಕೆ ದೇವರು ತಕ್ಕ ಶಿಕ್ಷೆ ಕೊಡ್ತಾನೆ. ನೀವು ಅನುಭವಿಸ್ತೀರಿ ಅನ್ನೋ ಮಾತನ್ನು ಹೇಳಿ ನನಗೆ ಇಲ್ಲಿ ಬಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೆ ಕಥಲ್ಸ್ ಹೇಳಿ ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ. ನಮ್ಮ ಹೋರಾಟ, ರೈತರ ಹೋರಾಟಕ್ಕೆ ನಮ್ಮ ಜಿಲ್ಲಾಧಿಕಾರಿ ಅವರು ಇಲ್ಲೇ ಬಂದು ಲೆಟರ್ ತಗೊಳ್ತಾರೆ, ಅಲ್ಲಿಗೆ ಬರೋದು ಬೇಡ ಅಂತ ಹೇಳಿದ್ದಾರೆ. ಅವ್ರೀಗ ಬರ್ತಾ ಇದ್ದಾರೆ. ಅವರಿಗೆ ನಾವು ಲೆಟ್ರ್ ಕೊಟ್ಟು ನಾವು ಸರ್ಕಾರಕ್ಕೆ ಗಮನವನ್ನು ಸೆಳೀಲಿಕ್ಕೆ ನಮ್ಮ ಲೆಟ್ರ್ ಮೂಲಕ ಅವ್ರು ಸರ್ಕಾರಕ್ಕೆ ಕಳಿಸಿಕೊಟ್ರೆ ಅವ್ರಿಗೆ ಲೆಟ್ರ್ ಕೊಡೋದ್ರ ಮೂಲಕ ನಾನು ನಿಮ್ಗೆಲ್ಲ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು. ಒಂದು ಸುಮ್ಮನೆ ತಾವು ಇವತ್ತು ನೆನ್ಪಿಟ್ಕೊಳ್ಳಿ, DC ಅವರಿಗೆ ನಾವು ಈಗ ಮನವಿಯನ್ನು ಕೊಡ್ತಾ ಇದ್ದೇವೆ. ಅವ್ರ ಮೂಲಕ ಸರ್ಕಾರಕ್ಕೆ ಕಳಿಸುವಂತ ಕೆಲಸ ನಾ ಮಾಡ್ತೇನೆ. ಮೂಲ ಯೋಜನೆ ಅದನ್ನ ನಾವು 592 ಕೋಟಿಗೆ ಎಸ್ಟಿಮೇಟ್ ಮಾಡಿ ಸರ್ಕಾರದಿಂದ ಕೊಟ್ಟಿದ್ದು. ಅಲ್ಲಿ ಬೇರೆ ಬೇರೆ ಕೊಡ್ತಿದ್ದು ಕ್ಷೇತ್ರದ ಜನರಿಗೆ ಅನ್ಯಾಯ ಆಗ್ಬೋದು. ಅದನ್ನ ಪ್ರಯತ್ನ ಇರೋರಿಗೆ ಹೋಗ್ತಾ ಇದೆ ಆಚರಿಗೆ ರೈಟ್ ಸೈಡ್ ನಾನು ಕೇಳಿ ಬಸ್ಸಲ್ಲಿ 2 ಕೆರೆಗೆ 8 ಇಂಚ್ ನೀರು ಹಾಕ್ತಾ ಇದ್ದಾರೆ. ಒಂದು ಕೋಟಿಗೆ ಬರೀ 6 ವಾರ್ಡ್ ನೀರು. 6 ವಾರ್ಡ್ ಅಂದ್ರೆ ಒಂದು ಕಟ್ಟುಬಂತು, ಒಂದು ಗ್ರಾಮ, ಒಂದು ಪಂಚಾಯತ್ 191 ಕೋಟಿ ಒಂದು ಪಂಚಾಯತಿಗೆ ಹಾಕೋದಾದ್ರೆ ಅದಾದ್ರೆ ನಾವು ಎಲ್ಲ ಕಷ್ಟ. ಉಳಿದ ರೈತರಿಗೆ ಏನಾಗ್ತದೆ ನಾವು ಹೇಳೋದು, ಆ ಬಳೆ ನೀರು ಕುಡಿಯೋ ನೀರನ್ನ ಅದಕ್ಕೆ ಕೇಳ್ಕೊಂಡ್ರೆ ನಮ್ಮ ರೈತರಿಗೆ ಅನ್ಯಾಯ ಆಗ್ತದೆ. ಅವ್ರಿಗೆ ಹೇಳಿದ್ರು ಆರ್ಡರ್ ಮಾಡ್ತೀವಿ, ಒಂದು 7 ಜನ ಬಂದಿದ್ರು, ಅದೇನು ತೀರ್ಪಾಯ್ತು. ನಮ್ಗೆ ಅದು ಮಾಡ್ಬೇಕು. ಅವ್ರಿಗೆ ಪೈಪ್ ಲೈನ್ ಮಾಡಿ ನೀರು ಸೋರ್ಸ್ ಇದೆ. ಎಲ್ಲ ಒಂದ್ ಕಡೆ ನಮ್ಗೆ ಅದು ನೀರು ಕೊಡ್ಬೇಕಂತ ಮತ್ತೆ
ಟಚುವರೆಗಿಂತ ನಿಮ್ಮ ಅವರಿಗೆ ಬಜೆಟ್ ನಿಮ್ದು ಕಳಿಸಿ ನಾನು ಒಂದು ಮನೆಯವರಿಗೆ ಸರ್ಕಾರ ಮಟ್ಟಿಗೆ ನಾವು ಈಗ 2 ದಿನ ಪಾದಯಾತ್ರೆ ಮಾಡಿದ್ದೀವಿ. 25 ಕಿಲೋಮೀಟರ್ ತಂದಿದೆ. ನಮಗೊಂದು ನೆಲೆ ಕೊಡ್ತಾರೆ ಅಂತ ನೀವು ಮಾಡ್ತಾರೆ. ನಮ್ಮ ರೈತರ ಹಕ್ಕುತ್ತಾಯವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಏನು ಮಂಡಿಸಿದ್ದೇವೆ ಫಲಶ್ರುತಿಯಾಗುತ್ತದೆ ಎನ್ನುವಂತ ಭರವಸೆಯೊಂದಿಗೆ ಈ ಮನವಿಯನ್ನು ಸ್ವೀಕರಿಸಲಿಕ್ಕೆ ಉಡುಪಿ ಜಿಲ್ಲೆಯಿಂದ ಜಿಲ್ಲಾ ಹೆಡ್ ಕ್ವಾರ್ಟರ್ ಇಂದ ಇಲ್ಲಿವರೆಗೆ ಆಗಮಿಸಿ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.